ಕರ್ನಾಟಕ ರಾಜ್ಯ ಅಪರಾಧಿ ರಾಜ್ಯ ಆಗ್ತಾ ಇದೆ. ಒಂದು ಕಾಲ ಇತ್ತು ಬಿಹಾರದಲ್ಲಿ ಪ್ರತಿನಿತ್ಯ ಅಪರಾಧ ನಡೆಯುತ್ತೆ ಅನ್ನುವಂಥದ್ದನ್ನು ದಕ್ಷಿಣದಲ್ಲಿ ನಾವು ಕೂತು ಮಾತಾಡ್ತಾ ಇದ್ವಿ. ಆದರೆ ಬಿಹಾರದಲ್ಲಿ ಇವತ್ತು ಶಾಂತಿ ನೆಲೆಸಿದೆ. ಕರ್ನಾಟಕದಲ್ಲಿ ಪ್ರತಿನಿತ್ಯ 1, 2, 3, 4 ಅನ್ನುವ ರೀತಿಯಲ್ಲಿ ಕೊಲೆ ನಡೀತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಅನ್ನುವಂಥ ಸಂಶಯ ಕೇವಲ ನಮ್ಮ ರಾಜ್ಯದ ಜನರಿಗೆಲ್ಲ, ನಾವು ಯಾವುದೇ ರಾಜ್ಯಕ್ಕೆ ಹೋದರೂ ಕೂಡ ಕೇಳ್ತಾರೆ, ನಿಮ್ಮ ರಾಜ್ಯಕ್ಕೆ ಏನಾಗಿದೆ ಅನ್ನುವ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಮ್ಮ ರಾಜ್ಯಕ್ಕೆ ಏನಾಗಿದೆ? ಸಿದ್ದರಾಮಯ್ಯನವರ ಸರ್ಕಾರ ಯಾವಾಗ ಆಡಳಿತಕ್ಕೆ ಬರುತ್ತೆ, ಕರ್ನಾಟಕ ರಾಜ್ಯದಲ್ಲಿ ಅಪರಾಧಿಗಳ ಕೈ ಮೇಲಾಗುತ್ತೆ. 2013ರಲ್ಲಿ ಅವರು ಮುಖ್ಯಮಂತ್ರಿ ಆದರು, ಸರ್ಕಾರ ಬಂತು. ಅವತ್ತು ಅಪರಾಧಿಗಳ ಕೈ ಮೇಲಾಯಿತು. ಅವತ್ತಿದ್ದಂಥ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ, KFD, ಹೀಗೆ ಬೇರೆ ಬೇರೆ ಹೆಸರಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಂಥ ಭಯೋತ್ಪಾದಕರನ್ನು, ಸಮಾಜಘಾತುಕರನ್ನು, ಯಾರು ರುದ್ರೇಶ್ ಕೊಲೆಯಲ್ಲಿ, ಯಾರು ಬೇರೆ ಬೇರೆ ಕೇಸಿನಲ್ಲಿ ಭಾಗಿಯಾಗಿದ್ರು ಅವರನ್ನು ಬಂಧನ ಮಾಡಿ ಅಂತಂದರೆ ಕ್ಯಾಬಿನೆಟ್ಗೆ ತಂದು ಅವರ ಕೇಸ್ಗಳನ್ನು ವಿಡ್ರಾ ಮಾಡಿದರು. ಇವತ್ತು ಹುಬ್ಬಳ್ಳಿಯಲ್ಲಿ ಮೊನ್ನೆ ಘಟನೆ ನಡೆಯಿತು. ಮೈಸೂರಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ನುಗ್ಗುವಂಥ ಕೆಲಸ ಮಾಡಿದ್ರು, ಪೊಲೀಸರಿಗೆ ಹೊಡೆದ್ರು, ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನನ್ನು ಸುಟ್ಟು ಹಾಕಿದ್ರು. ಅಂಥ 43 ಕೇಸ್ಗಳನ್ನು ಮತ್ತೆ ವಿಡ್ರಾ ಮಾಡುವಂಥ ಒಂದು ಪ್ರಸ್ತಾಪವನ್ನು ಕ್ಯಾಬಿನೆಟ್ಗೆ ಸಿದ್ದರಾಮಯ್ಯನವರು ತಂದರು. ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಸಮಾಜಘಾತುಕರಿದ್ದಾರೆ, ಟೆರರಿಸ್ಟ್ ಇದ್ದಾರೆ, ಭಯೋತ್ಪಾದಕರಿದ್ದಾರೆ, ಅವರನ್ನು ರಸ್ತೆಯಲ್ಲಿ ಬಿಡುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ರು. ಯಾರು ಜೈಲಲ್ಲಿ ಇರಬೇಕು ಅವರನ್ನು ಬೀದಿಗೆ ಬಿಟ್ಟರು, ಅವರನ್ನು ರಾಜಾರೋಷವಾಗಿ ತಿರುಗಕ್ಕೆ ಬಿಟ್ಟರು, ಅವರು ಅಪರಾಧ ಮಾಡೋದಕ್ಕೆ ಕುಮ್ಮಕ್ಕು ಕೊಟ್ಟರು. ಇದರ ಪರಿಣಾಮ ಏನಾಯಿತು? ಕಳೆದ ಅವರ ಸರ್ಕಾರದಲ್ಲಿ 23 ಜನ ಹುಡುಗರನ್ನು, ಯುವಕರನ್ನು, ಹಿಂದೂ ಕಾರ್ಯಕರ್ತರನ್ನು ನಾವು ಕಳ್ಕೊಂಡ್ವಿ. ಎನ್ಐಗೆ ನಾವು ಪತ್ರ ಬರೆದ್ವಿ, ಅಮಿತ್ ಶಾ ಅವರಿಗೆ ಪತ್ರ ಬರೆದ್ವಿ. ಇದರ ಪರಿಣಾಮವಾಗಿ ರುದ್ರೇಶ್ ಕೇಸು ಮತ್ತು ಪ್ರವೀಣ್ ನೆಟ್ಟರ್ ಅವರ ಕೇಸನ್ನು ತನಿಖೆ ಮಾಡಲಾಯಿತು. ಇದರಿಂದ ಸಿಕ್ಕಿದವರು ಯಾರು? ಎನ್ಐ ತನಿಖೆ ಆದ ತಕ್ಷಣ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಬೇರೆ ಬೇರೆ ದೇಶಗಳ ಜೊತೆ ಸಂಪರ್ಕ ಇಟ್ಕೊಂಡಿದ್ರು, ಬೇರೆ ಬೇರೆ ದೇಶಗಳಲ್ಲಿ ಟ್ರೈನಿಂಗ್ ಆಗಿ ಬಂದಿದ್ರು, ಬೇರೆ ಬೇರೆ ರಾಜ್ಯಗಳಲ್ಲಿ ಕೊಲೆ ಮಾಡಿ ಅವಿತುಕೊಂಡಿದ್ರು, ಅವರು ಸಿಕ್ಕಾಕೊಂಡ್ರು. ಮಂಗಳೂರು, ಮೈಸೂರು, ಪುತ್ತೂರು, ಸುಳ್ಯ ಇಂಥ ಭಾಗದಲ್ಲಿ ಯಾರು ಭಯೋತ್ಪಾದಕರಿಗೆ ಅಥವಾ ಸಮಾಜದ್ರೋಹಿ ಚಟುವಟಿಕೆಗಳಿಗೆ ಕುಮ್ಮಕ್ಕು ಕೊಡ್ತಿದ್ರು, ಫೈನಾನ್ಸ್ ಮಾಡ್ತಿದ್ರು, ಅವರು ಸಿಕ್ಕಾಕೊಂಡ್ರು. ಇವತ್ತು ಜೈಲಲ್ಲಿದ್ದಾರೆ. ಇದರ ಪರಿಣಾಮವಾಗಿ ಕೇಂದ್ರ ಸರ್ಕಾರಕ್ಕೆ ಒಂದು ಬಲವಾದಂಥ ಆಧಾರ ಸಿಕ್ತು. ನಾವು ಬಹಳ ವರ್ಷದಿಂದ ವಿನಂತಿ ಮಾಡ್ತಾ ಇದ್ವಿ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನು ನಿಷೇಧ ಮಾಡಬೇಕು ಅಂತ ಹೇಳಿ. ಆದರೆ ನಿಷೇಧ ಮಾಡೋಕ್ಕೆ ಸಬೂಬು ಇರಲಿಲ್ಲ. ನೀವೇ ನನ್ನ ಹತ್ರ ಪ್ರಶ್ನೆ ಕೇಳ್ತಿದ್ರಿ, ನೀವು ಹೇಳ್ತಾನೇ ಇದ್ದೀರಿ ಆದರೆ ನಿಷೇಧ ಆಗ್ತಾ ಇಲ್ಲ ಅಂತ ಹೇಳಿ. ಯಾಕೆ ನಿಷೇಧ ಆಗ್ತಾ ಇರಲಿಲ್ಲ? ಸರಿಯಾದ ಸಬೂಬು, ಸರಿಯಾದ ಮಾಹಿತಿ, ಸರಿಯಾದ ಕೇಸ್ಗಳು ಕೇಂದ್ರ ಸರ್ಕಾರಕ್ಕೆ ಸಿಗ್ತಾ ಇರಲಿಲ್ಲ.
ಆದರೆ ಪ್ರವೀಣ್ ನೆಟ್ಟರ್ ಕೇಸಲ್ಲಿ ಬಹಳ ಸ್ಪಷ್ಟವಾಗಿ ಇದನ್ನು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮಾಡ್ತು ಅನ್ನುವಂಥದ್ದು ಗೊತ್ತಾಯಿತು. ಇದರ ಪರಿಣಾಮವಾಗಿ ಕೇಂದ್ರ ಸರ್ಕಾರ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನು ಬ್ಯಾನ್ ಮಾಡಿದೆ. ಆದರೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದಲ್ಲಿರುವಂಥ ಕಾರ್ಯಕರ್ತರು ಎಲ್ಲೋದ್ರು? ಅವರು ಇನ್ನೂ ಇದ್ದಾರೆ, ಇನ್ನೂ ಜೀವಂತವಾಗಿದ್ದಾರೆ, ಇನ್ನೂ ಕಾರ್ಯಾಚರಣೆಯಲ್ಲಿದ್ದಾರೆ. ಆ ಸಂಘಟನೆ ಇಲ್ಲ, ಆದರೆ ಆ ಸಂಘಟನೆಯಲ್ಲಿರುವಂಥ ಬಹಳಷ್ಟು ಜನ SDPI ಸೇರಿಕೊಂಡ್ರು. ಒಂದು ಪೊಲಿಟಿಕಲ್ ಆರ್ಗನೈಸೇಷನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.